ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಮುರಿದ ಘಟನೆ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸಚಿವರಾದ ಶಿವರಾಜ್ ತಂಗಡಗಿ, ಎನ್ಎಸ್ ಬೋಸರಾಜ್, ಸಂಸದ ಇ ತುಕಾರಾಂ ಸೇರಿದಂತೆ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಸಚಿವ ಶಿವರಾಜ್ ತಂಗಡಗಿ ಬೆಳಗಿನ ಜಾವ ಸ್ಥಳ ಪರಿಶೀಲನೆ ನಡೆಸಿದರು. ಬಳಿಕ ಅವರು ಜಲಾಶಯದ ನಿರ್ವಹಣೆ ಜವಾಬ್ದಾರಿ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿಯದ್ದಾಗಿದೆ. ಜಲಾಶಯದಲ್ಲಿ ನೀರಿನ ಒತ್ತಡ ಹೆಚ್ಚಾಗಿದ್ದರಿಂದ ಈ ಅವಘಡ ನಡೆದಿದೆ. ಇದರ ದುರಸ್ತಿ ಕಾರ್ಯಕ್ಕಾಗಿ ಹೈದರಾಬಾದ್ನಿಂದ ತಜ್ಞರನ್ನು ಕರೆಸಲಾಗುವುದು. ತಜ್ಞರ ಸಲಹೆ ಬಳಿಕ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಮೊದಲಿದ್ದೂ ಬೋರ್ಡೆ ಅದನ್ನ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರೋದು. ಅದು ಅವ್ರಿಗೆ ನಾನು ಮಾತಾಡಿದೆ, 1 ತಿಂಗಳಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ತಗೊಂಡಿದ್ದೀನಿ. ಈಗ ನಾನು ಅಲ್ಲಿ ಹೋಗೋವರೆಗೂ ನನಗೇನು ಗೊತ್ತಾಯ್ತು, ನಾನು ರಾತ್ರಿ ಬಂದು ನೋಡಿದ್ದೀನಿ. ನನಗೆ ಪೂರ್ಣ ಪ್ರಮಾಣ ರಾತ್ರಿ ತಗೊಳಕ್ಕಾಗಲ್ಲ. ಈಗ ತಗೊಂಡು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ.